ಹಲೋ ಎವ್ರಿವನ್, ಇದು ನನ್ನ ಮಿನಿ ಬ್ಲಾಗ್ ಆಗಿತ್ತು. ಆ್ಯಂಡ್ ಇವತ್ತಿನ ತಿಂಡಿಗೆ 2 ಥರ ಚಟ್ನಿ ಮಾಡಿಕೊಂಡು ರವೆ ಇಡ್ಲಿ ಮಾಡಿದ್ದೆ. ಹಾಗೆ ಒಂದು ಸ್ವಲ್ಪ ಸಲಾಡ್ ಮಾಡಿಕೊಂಡು ಮತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತ ಆ ಕೆಲಸನೂ ಮುಗಿಸ್ಕೊಂಡು ಮನೆಗೆ ಬಂದು ಮಿಂಟುಗೆ ಅಮೆಝಾನಿಂದ ಫ್ಲ್ಯಾಶ್ ಕಾರ್ಡ್ಸ್ ತರಿಸಿದ್ದೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲನೂ ಮಿಂಟು ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಹಾಗಾಗಿ ಅಮೆಝಾನಿಂದ ಈ ಫ್ಲ್ಯಾಶ್ ಕಾರ್ಡ್ಸ್ನ ತರಿಸಿದ್ದೀನಿ. ದಿನದಲ್ಲಿ ಒಂದು ಹಾಫ್ ಆನ್ ಅವರ್ ಅವನಿಗೆ ಇಷ್ಟು ಹೇಳ್ಕೊಟ್ರೆ ಸಾಕು, ಮತ್ತು ರಿಟರ್ನ್ ನಾನು ಏನು ಕೇಳಿದ್ರು ಕರೆಕ್ಟಾಗಿ ಹೇಳ್ತಾನೆ. ಈಗಿನ ಜನ್ರೇಷನ್ ಮಕ್ಕಳು ಸಿಕ್ಕಾಪಟ್ಟೆ ಕ್ವಿಕ್ಕಾಗಿ ನಾವು ಏನು ಮಾಡಿದ್ರು ಕಲ್ತ್ಕೋತಾರೆ. ಒಳ್ಳೇದು ಕೆಟ್ಟದು ಏನಾದರೂ ಆಗಿರ್ಬೋದು. ಸೊ ಅವ್ರ ಮುಂದೆ ಆದಷ್ಟು ಒಳ್ಳೇದನ್ನು ಮಾತಾಡೋಕ್ಕೆ ಟ್ರೈ ಮಾಡೋಣ, ಹಾಗೆ ಒಳ್ಳೇದನ್ನು ಕಲ್ಸೋಕ್ಕೂ ಟ್ರೈ ಮಾಡೋಣ. ಇನ್ನು ನನ್ನ ಕಾಲೇಜ್ ಫ್ರೆಂಡ್ ಒಬ್ಬರು ದೀಪಾ ಅಂತ, ಅವ್ರೀಗ ಹೊಸೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರು ಆದಷ್ಟು ವಿಡಿಯೋದಲ್ಲಿ ಮಿಂಟುನ ತೋರಿಸು ಅಂತ ಹೇಳ್ತಾರೆ. ದೀಪ್ಸ್, ಈ ವಿಡಿಯೋ ನಿನಗೋಸ್ಕರ. ಆ್ಯಂಡ್ ಮನೆ ಹತ್ರ ಹೋಗಿದ್ವಿ, ಕನ್ಸ್ಟ್ರಕ್ಷನ್ ಹೇಗೆ ನಡೀತಿದೆ ಅಂತ. ಹಾಗೆ ಸಂಜೆ ಮಸಾಲೆ ಪುರಿ ತಂದುಕೊಟ್ಟಿದ್ದು, ಅದನ್ನು ತಿಂದು ಮನೆ ಹತ್ರ ಒಂದು ಟೆಂಪಲ್ ಓಪನಿಂಗ್ ಇತ್ತು, ನಾಗಮಾರುತಿ ಅಂತ. ಹೊಸದಾಗಿದೆ ಅಲ್ಲ, ನನಗೂ ಹಾಗೆ ಅನ್ನಿಸ್ತು. ಸೊ ಅಲ್ಲಿಗೆ ಹೋಗಿ ಬಂದು ಮನೇಲೇ ಕೋಡ್ಬಳೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಬಂದಿತ್ತು. ಆ್ಯಂಡ್ ಆಲ್ ಆಫ್ ಎ ಸಡನ್ ನಮ್ಮ ಮಮ್ಮಿ ಕೂಡ ಹೇಳ್ದೆ ಕೇಳಿದೆ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಊರಿಂದ ಬಂದರು. ಸೊ ಅವರನ್ನು ಮನೇಲಿ ಒಂದು ಸ್ವಲ್ಪ ತಿದ್ದು ಮತ್ತು ಅವ್ರನ್ನ ಸಹ ಊರಿಗೆ ಡ್ರಾಪ್ ಮಾಡಲಿಕ್ಕೆ ಹೋದ್ವಿ. ಇನ್ನು ಮಮ್ಮಿನ ಊರಿಗೆ ಬಿಟ್ಟು ನಾನು ಮನೆಗೆ ಬಂದು ಮಿಂಟು ಊಟ ಮಾಡಿಸಿ ನಾನು ಎಡಿಟಿಂಗ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಡೇ ಅಂತೂ ಆ್ಯಸ್ ಯೂಶುವಲ್ ಸಿಕ್ಕಾಪಟ್ಟೆ ಬ್ಯುಸಿ ಇತ್ತು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.